ಗಂಗಾ ಬದುಕೆ ಇದ್ದಾಳೆ ಅಂತ ನನ್ನ ಮನ್ಸಿಗೆ ಗೊತ್ತಾಯಿತು ಅಜ್ಜಿ. ಆ ಮಕ್ಕಳು ನನ್ನವರೇ ಅಂತ ನನಗನ್ನಿಸ್ತು. ನನ್ನ ಊಹೆ ನಿಜಾನೂ ಆಯಿತು. ನನ್ನ ಮಗಳು, ನನ್ನ ಪ್ರಾಣ ಗಂಗಾನ ನಾನು ಮತ್ತೆ ನೋಡಿದ್ದೀನಿ. ಆದ್ರೆ ನನ್ಗಿಂತ ಮೊದಲೇ ನೋಡಿದ ಈ ಚಂದ್ರಿಕಾ ಗಂಗಾ ಬದುಕೆ ಇದ್ದಾಳೆ ಅಂತ ನನ್ನ ಹತ್ರ ಹೇಳಲಿಲ್ಲ. ಏಳು ವರ್ಷಗಳಿಂದ ನಾವು ಗಂಗಾಗೋಸ್ಕರ ಹಾಕಿದ ಕಣ್ಣೀರು ಈ ಕಲ್ಲಿನ ವ್ಯಕ್ತಿನ ಕರಗಿಸ್ಲಿಲ್ಲ. ಗಂಗಾ ನೆನಪುಗಳೇ ಉಸಿರಾಗಿ ಬದುಕ್ತಿರೋ ತನ್ನ ಸೋದರಳಿಯ ಜೈನ ನೋಡಿ ಕೂಡ ಕರುಣೆ ಬರಲಿಲ್ಲ. ಒಂಟಿ ಅಮ್ಮನ ನೆರಳಲ್ಲಿ ಬೆಳೀತಾ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಬಡತನದಲ್ಲಿ ಬದುಕ್ತಿರೋ ಆ ಅಮಾಯಕ ಮಕ್ಕಳ ಮುಖ ನೋಡಿ ಕೂಡ ಈ ಕಠಿಣ ಮನಸ್ಸಿರೋಳಿಗೆ ಕನಿಕರ ಕೋಡಿ ಬರಲಿಲ್ಲ. ನಮ್ಮ 2 ಮನೆ ದೀಪ, ನಮ್ಮ 2 ಕುಟುಂಬಗಳ ವಾರಸ್ದಾರರು ಎಲ್ಲೋ ಅನಾಥರ ಹಾಗೆ ಇದ್ರೂ ಕೂಡ ಈ ರಾಕ್ಷಸಿ ಅವರನ್ನ ನೋಡಿ ಕೂಡ ನಮಗ್ ಹೇಳಲೇ ಇಲ್ಲ. ಹೇಳ್ದೇನೆ ಆ ಮಕ್ಕಳ ಹತ್ರ ಹೋಗ್ತಾ ಇದ್ದೀರಾ, ಹೋಗ್ಬೇಡಿ ಅನ್ನೋ ಹಾಗೆ ಮಾತಾಡಿದ್ಲು. 10 ಸಲ ನಾಣಿಗ್ ಫೋನ್ ಮಾಡಿ ಕೇಳಿದ್ಲು. ಗಂಗಾ ಬದುಕೆ ಇದ್ದಾಳೆ ಅಂತ, ಆ ಮಕ್ಕಳು ಜೈ ಮಕ್ಕಳು ಅಂತ ನಮಗ್ ಗೊತ್ತಾಗ್ಬಾರ್ದು ಅಂತಾನೆ ಇದೆಲ್ಲ. ಇಂಥವಳನ್ನ ಏನ್ ಮಾಡ್ಬೇಕು ಅಜ್ಜಿ? ಸಾಯಿಸ್ಬಿಡಮ್ಮ. ಸಾವೇ ಇವಳಿಗೆ ಸರಿಯಾದ ಶಿಕ್ಷೆ ಅತ್ತಿಗೆ, ಸುಟ್ಬಿಡಿ. ಕ್ಷಮಿಸ್ಬಿಡಿ. ಇತ್ತೀಚೆಗೆ ನಿನ್ ನಡವಳಿಕೆ ಬದಲಾದಾಗ್ಲೇ ನಮ್ಗೆ ಅನುಮಾನ ಬಂತು. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀನ್ ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ? ನೀನ್ ಎಂತ ಕೆಟ್ಟವಳು? ನಾನೇನ್ ಬೇಕು ಅಂತ ಮುಚ್ಚಿಡ್ಲಿಲ್ಲ. ನಾನು ಅವರು ಹೇಳ್ಬೇಕು ಅನ್ಕೊಂಡ್ವಿ. ಹೇಳೋ ಅಷ್ಟ್ರಲ್ಲಿ ರೂಪ ಅವ್ರಿಗೆ ಗೊತ್ತಾಗೋಯ್ತು. ಕ್ಷಮಿಸ್ಬಿಡಿ. No more excuses. You must be finished. No! No! ಏನಾಯ್ತೆ? ಯಾಕೆ ಕೂಕೊಂಡೆ? ರೂಪ, ಗನ್ನು, ಬುಲೆಟು, ನನ್ನ ತಲೆ, ರಕ್ತ. ಏನತ್ತಿಗೆ ಏನಾಯ್ತು? ನಾನು ಸತ್ತೋದೆ. ನೀನ್ ಸಾಯೋದು ಅಂದ್ರೇನೆ ಕಣ್ಮುಂದೆನೆ ಇದೆಯಲ್ಲ. ನಾನು ಬದುಕಿದ್ದೀನಾ? ಕೆಟ್ಟ ಕನ್ಸೇನಾದ್ರೂ ಬಿತ್ತ ಅದ್ಕೆ? ಇದು ಕನಸ? ಕೆಲ್ಸ ಕಾರ್ಯ ಇಲ್ದೆ ಸುಮ್ನೆ ತಿಂದು ಮಲ್ಕೊಂಡ್ರೆ ಇಂಥ ಕನ್ಸೆ ಬರೋದು. ಯಾಕೆಷ್ಟು ಭಯ ಪಟ್ಟಿದ್ದೀರಾ ಅದ್ಗೆ? ಕನ್ಸಲ್ಲಿ ಏನ್ ನೋಡಿದ್ರಿ? ನಾನೇನು ನೋಡಿಲ್ಲ, ನನ್ಗೇನು ಗೊತ್ತಿಲ್ಲ. ನನ್ನನ್ನೇನು ಕೇಳಬೇಡಿ, ನಾನೇನು ನೋಡಿಲ್ಲ. ಏನಾಯ್ತು ಇವಳಿಗೆ? ಹೇಳಿದ್ನಲ್ಲ ಅಜ್ಜಿ, ಅವಳೇನು ನಮ್ಮ ಹತ್ರ ಮುಚ್ಚಿಡ್ತಿದ್ದಾಳೆ. ನಮ್ಗೆ ಹೇಳೋಕಾಗ್ದೆ, ಮನ್ಸಲ್ಲಿ ಬಚ್ಚಿಟ್ಕೊಳಕಾಗ್ದೆ ಒದ್ದಾಡ್ತಿದ್ದಾಳೆ. ಅಣ್ಣನ್ ನೋಡಿದ್ರೆ ರೂಮಿಂದ ಆಚೆನೆ ಬರ್ತಿಲ್ಲ. ಬಂದ್ರು ಅದೇನೋ ಮುಸ್ಕು ವ್ರತ ತರ ಮುಸ್ಕಾಕೊಂಡ್ ಬರ್ತಿದ್ದಾರೆ. ಇವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಡಾಕ್ಟ್ರಿಗೆ ತೋರಿಸಿದ್ರೆ ಒಳ್ಳೇದು. ಡಾಕ್ಟ್ರೆಲ್ಲ ಯಾಕಜ್ಜಿ? ಅವ್ರ ಮನ್ಸಲ್ಲಿ ಏನಿದೆಯೋ ಹೊರಗಡೆ ಹೇಳಿದ್ರೆ ಅವ್ರಿಗೆ ಸಮಸ್ಯೆ ಇರಲ್ಲ. ಜೈ ಬಂದ್ಮೇಲೆ ಏನ್ ಮುಚ್ಚಿಟ್ಟಿದಾರೋ ಅದನ್ನ ಕೇಳ್ಬೇಕು. ಅಯ್ಯೋ ಅಯ್ಯೋ, ಇದು ಕನ್ಸಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಮೇಲ್ ಹೋಗ್ಬಿಡ್ತಿದ್ದೆ. ಇಷ್ಟೊತ್ತಿಗೆ ರೂಪ ಮನೆಗೆ ಹೋಗಿರ್ತಾಳೆ, ಗಂಗಾನು ನೋಡಿರ್ತಾಳೆ. ಎಲ್ಲಾರ್ಗೂ ಈ ವಿಷಯ ಗೊತ್ತಾಗುತ್ತೆ. ಗಂಗಾ ವಿಷಯ ಹೇಳ್ದೆ ಇರೋದಕ್ಕೆ ರೂಪ ಸಾಯಿಸ್ಲಿಲ್ಲ ಅಂದ್ರು. ನಿತ್ಯ ಜೈನನ್ನು ಅವ್ರನ್ನು ಸಾಯಿಸೋದ್ ಕಾಯಮ್ಮು. ಇನ್ನೊಂದು ಕ್ಷಣನೂ ಈ ಮನೇಲಿ ಇರಬಾರ್ದು. ಯಾರಿಗೂ ಸಿಗ್ದಷ್ಟು ದೂರ ಓಡ್ ಹೋಗ್ಬೇಕು. ಅಂದಾಗೆ ಪೌಡ್ರಲ್ಲಿ ಏನ್ರಿ? ಬಾತ್ರೂಮ್ ಅಲ್ಲಿ ಇದೀನಿ.
ಅಬ್ಬಾ ಬೇಗ ಹೊರಗಡೆ ಬನ್ರಿ. ಯಾಕೆ ಬರ್ಲಿಲ್ಲ ಅಂದ್ರೆ ಸಾಯ್ತೀರಾ. ಹಾಗೆ ಎದುರಿಸ್ತಿಲ್ಲ, ಯಾಕೆ ಬಂದಿರೋ ಕೆಲಸ ಆಗಬಾರ್ದಾ? ಬೇಗ ಬರ್ಲಿಲ್ಲ ಅಂದ್ರೆ ನಿಮ್ ಕೆಲ್ಸ ಮುಗ್ದು ಹೋಗುತ್ತೆ. ನಮ್ ಪ್ರಾಣ ಉಳಿಬೇಕು ಅಂದ್ರೆ ನಾವು ತಕ್ಷಣ ಓಡ್ ಹೋಗ್ಬೇಕು. ಪೌಡ್ರು ಇನ್ನೂ ಆಗಿಲ್ವೇ? ಬೇಗ ಬನ್ರಿ. ಹಾ ಇದು ಮೇಡಮ್ ವಿಷಯ. ಆ ರಾಮಕೃಷ್ಣ ಚಂದ್ರಿಕಾ ಅವರು ಯಾಕೆ ಬಂದ್ರು, ಯಾಕೆ ಹೊರಟೋದ್ರು, ಇವಾಗ ಫೋನ್ ಮಾಡಿ ನೀವು ಬಂದಿದ್ದೀರೋ ಇಲ್ವೋ ಅಂತ ಯಾಕೆ ಕೇಳ್ತಿದಾರೋ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಮೇಡಮ್. ಅವ್ರು ಯಾಕೆ ಬಂದ್ ಹೋದ್ರು ನಮ್ಗೆ ಯಾಕ್ರಿ? ಮೇಡಮ್ ಅವ್ರು ಬಂದಿರೋ ಕೆಲಸ ನೋಡ್ಕೊಳ್ತೇನೆ ಮಾತಾಡ್ತಾ ನಿಂತಿದ್ರಲ್ಲ, ಯಾಕೆ? ಅಪ್ಪ ಯಾವಾಗ್ಲೂ ಹಿಂಗೆ ಅಮ್ಮ, ಅಸಲಿ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ. ಹೇಳಿರೋ ಚಾಡಿಗಳು ಸಾಕು ಕಣೋ ಕೇಶವ. ಸಾರಿ ಮೇಡಮ್, ನಿಮ್ ಟೈಮ್ ವೇಸ್ಟ್ ಮಾಡಿದೆ ಅನ್ಸುತ್ತೆ. ನೀವ್ ಯಾವಾಗ್ಲೂ ಮಾಡೋ ಕೆಲಸ ಅದೇ ಅಲ್ವಾ ಅಪ್ಪ? ನಿನ್ ವಿಷಯನ ಮೇಡಮ್ ಅವ್ರು ಹೋದ್ಮೇಲೆ ನೋಡ್ಕೊತೀನಿ. ನೋಡುದ ಮೇಡಮ್, ನಿಮ್ ಮುಂದೆನೆ ನಮ್ಮ ಅಪ್ಪ ನನ್ ಬೆದರಿಸ್ತಿದ್ದಾರೆ. ಬೆದರಿಸ್ತೆ ನಿನ್ನ ಹೊಗಳ್ಬೇಕು ಅಂತೇನೋ? ಅಬ್ಬಾ ಮತ್ತೆ ಮಗನ್ ಜೊತೆ ಜಗಳ ಆಡ್ತಿರಲ್ರಿ. ಮೇಡಮ್ ನ ಮನೆ ಕರ್ಕೊಂಡು ಹೋಗಿ. ಸಾರಿ ಮೇಡಮ್, ನಡೀರಿ. ಮೇಡಮ್ ನೀವು ಇಲ್ಲೇ ಇರಿ, ನಾನು ಹೋಗಿ ಆ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಇಲ್ಲ ನಾಣಿ, ಅವ್ರನ್ನ ನೋಡೋದಕ್ಕೆ ಬಂದಿದ್ದೀನಿ. ಅವ್ರ ಮನೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗಾದ್ರೆ ನಮ್ ಜೊತೆ ನೀನು ಬಾ ಮೀನಾಕ್ಷಿ. ಹೆಂಗಸರನ್ನ ಪರಿಚಯ ಮಾಡೋದಕ್ಕೆ ಹೆಂಗಸರಿದ್ರೆ ಒಳ್ಳೇದು. ಸರಿ, ನಾನು ಕೂಡ ಬರ್ತೀನಪ್ಪ. ನೀನ್ ಯಾಕೋ ದೊಡ್ಡೋರ್ ಮಧ್ಯೆ ಚಿಕ್ಕವನು? ಚಿಕ್ಕವ್ರನ್ನ ಪರಿಚಯ ಮಾಡ್ಸಕ್ಕೆ ಚಿಕ್ಕವ್ರಿದ್ದೇನೋ ಒಳ್ಳೇದು. ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೂ ಮಾತ್ ಚೆನ್ನಾಗ್ ಬರ್ತಿ ಮೂರ್ಖನಿಗೆ. ನಮ್ ಜೊತೆ ಬಂದು ಅಭಿ ದಿವ್ಯಾಗೆ ಮೇಡಮ್ ತಂದಿರೋ ಸ್ವೀಟ್ಸ್ ಫ್ರೂಟ್ಸ್ ನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಬರ್ಲಿ ಬಿಡು ನಾಣಿ, ಚಿಕ್ಕ ಹುಡುಗ ಅಲ್ವಾ. ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಮೇಡಮ್. ಇವನ್ ಎಂತವನು ಅಂತ ಹೇಳೋದಕ್ಕೆ 1 ಗಂಟೆ ಅಲ್ಲ, 1 ದಿನ ಆದ್ರೂ ಸಾಕಾಗಲ್ಲ. ಏನ್ರಿ ನಿಮ್ ಗೋಳು? ಮೇಡಮ್ ಅವ್ರನ್ನ ಹೀಗೆ ಎಷ್ಟೊತ್ ನಿಲ್ಸಿರ್ತೀರಾ ಏನು? ಹೋಗೋದಿದ್ಯೋ ಇಲ್ವೋ? ಕೋಪ ಮಾಡ್ಕೋಬೇಡ ಮೀನಾಕ್ಷಿ, ಹೊರಡ್ತಿದ್ದೀನಲ್ವಾ. ನಡೀರಿ ಮೇಡಮ್, ಬಾ ನೀನು. ಡೋರ್ ಕ್ಲೋಸ್ ಆಗಿದೆಯಲ್ಲ ನಾಣಿ? ಒಳಗಡೆ ಇರ್ತಾರೆ ಮೇಡಮ್, ಆಗ್ಲೇ ಅವರು ಮಲಗಿದ್ರು. ಮೀನಾಕ್ಷಿ, ಡೋರ್ ತಟ್ಟು ಕರಿಯೇ. ಜಾನಕಿ ಅದ್ಕೆ, ಜಾನಕಿ ಅದ್ಕೆ ಅವ್ರೆ, ಜಾನಕಿ ಅದ್ಕೆ, ಜಾನಕಿ ಅದ್ಕೆ ಅವ್ರೆ. ಜಾನಕಿ ಅದ್ಕೆ ಅವ್ರೆ. ಅಭಿರಾಮ್, ದಿವ್ಯಾ, ಜಾನಕಿ ಅದ್ಕೆ, ಜಾನಕಿ ಅದ್ಕೆ.
ಏನಕ್ಕಮ್ಮ ಎದ್ದೆ? ಹೊರಗಡೆ ಯಾರೋ ಬಾಗ್ಲು ತಟ್ತಿದ್ದಾರೆ ಅಬ್ಬಿ. ಮೀನಾಕ್ಷಿ ಆಂಟಿ ಅಮ್ಮ, ನಾವ್ ನೋಡ್ಕೋತೀವಿ, ನೀನ್ ಹೋಗ್ ಮಲ್ಕೋಬಹುದು ಬಾ. ಹಾಗಲ್ವೇ, ಅವ್ರು ಯಾಕೆ ಬಂದಿದ್ದಾರೋ ಏನೋ. ಯಾಕೆ ಬಂದ್ಯಾರೋ ನಾವು ನೋಡ್ತೀವಿ. ನೀನ್ ರೆಸ್ಟ್ ತಗೊಳ್ಳೋ ಅಂತೆ ಬಾಮ್ಮ. ನೀನ್ ರೆಸ್ಟ್ ತಗೋ ಅಮ್ಮ. ಇವತ್ತು ಯಾವ ಕೆಲ್ಸನೂ ಮಾಡಬೇಡ, ಎಲ್ಲ ಕೆಲಸ ನಾವು ಮಾಡ್ತೀವಿ. ಹೌದಮ್ಮ, ನೀನ್ ಯಾವ ಕೆಲ್ಸನೂ ಮಾಡ್ಬೇಡ, ನೀನ್ ಹುಷಾರಾಗೋವರೆಗೂ ರೆಸ್ಟ್ ಮಾಡು. ನಾನು ಹೊರಗೋಗಿ ದಿನಸಿ ತರ್ತೀನಿ. ನಾನು ಅಡ್ಗೆ ಮಾಡ್ತೀನಿ. ನಾನು ಹಿಂಗೆ ಊಟ ಮಾಡಿಸ್ತೀನಿ ಮಾ. ನಾನು ನಿಂಗೆ ಔಷಧಿ ಕೊಡ್ತೀನಿ. ನಾನು ಬಟ್ಟೆ ಒಗೆದಾಕ್ತೀನಿ. ನಾನು ಮನೆ ಕ್ಲೀನ್ ಮಾಡ್ತೀನಿ. ಜಾನಕಿ ಅದ್ಕೆ ಮೊದಲು ಮೀನಾಕ್ಷಿ ಆಂಟಿ ಯಾಕೆ ಬಂದಿದ್ದಾರೋ ಹೋಗಿ ನೋಡಿ. ಸರಿ ಅಮ್ಮ, ನೀ ಮಲ್ಕೋ, ಎದ್ದೊಳ್ಬೇಡ. ಎದ್ದೆ ಅಂದರೆ ನಮ್ಮ ಮೇಲೆ ಆಣೆ. ಬಾ ದಿವ್ಯಾ. ಅಲ್ಲಿ ಇದ್ಕೊಂಡೆ ಇಲ್ಲ ಅಂತ ಮಾಮ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ಬೇಕು? ನನಗೆ ಗೊತ್ತಾಗದೆ ಮಾಮ್ ಏನ್ ಮಾಡ್ಬೇಕು ಅಂತಿದ್ದಾಳೆ. ಛೇ, ಚಿಕ್ಕ ಮಗಳು ಮದ್ವೆ ಮಾಡ್ದೇನೆ ಏನೇನೋ ಮಾಡ್ತಿದ್ದಾಳೆ. ನೋಡ್ಕೋತೀನಿ. ಮಾಮ್ ಅಲ್ಲಿ ರಿಯಲೈಸೇಷನ್ ಹೇಗ್ ತರಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತು. ಜಾನಕಿ ಅದ್ಕೆ, ಜಾನಕಿ ಅದ್ಕೆ. ಏನ್ ಮೀನಾಕ್ಷಿ, ಎಷ್ಟು ಬಾಗ್ಲು ತಟ್ಟಿ ಕರೆದ್ರು ಹೊರಗಡೆ ಏನ್ ಬರ್ತಿಲ್ಲ? ಆಗ್ಲೇ ಅದಕ್ಕೆ ಮೈ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರು ಅಲ್ವಾ ರೀ, ನಿದ್ದೆ ಮಾಡ್ತಿದ್ದಾರೇನೋ. ಅಭಿ ದಿವ್ಯ ಮನೇಲೇ ಇದಾರಲ್ವಾ? ಇದಾರೆ ಅಪ್ಪ. ಅವ್ರಿಗೇನಾಗಿದೆ? ಅಂದ್ರೆ ಮೇಡಮ್, ಅಭಿ, ದಿವ್ಯಾ, ನಿಮ್ಗೋಸ್ಕರ ಯಾರು ಬಂದ್ಯಾರು ನೋಡಿ. ಆಂಟಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಆಂಟಿ. ಅಭಿ, ಮೇಡಮ್ ಅವ್ರು ಯಾರು ಗೊತ್ತಾ? ದಿ ಗ್ರೇಟ್ ರೂಪಾ ಶ್ರೀನಿವಾಸ್ ಅವರು, ದೊಡ್ಡ ಬಿಸ್ನೆಸ್ ವುಮೆನ್. ಈ ಆಂಟಿ ನಮ್ಗೆ ಗೊತ್ತು ಅಂಕಲ್. ಆಂಟಿ ಅವ್ರ ಮನೆಗೆ ಕೂಡ ನಾವು ಹೋಗಿದ್ವಿ. ನಿಮ್ಮ ನೋಡೋದಿಕ್ಕೆ ಮೇಡಮ್ ಅವ್ರು ಬಂದಿದ್ದಾರೆ ಅಭಿ. ನಿಮ್ಗೋಸ್ಕರ ಸ್ವೀಟು ಫ್ರೂಟು ಎಲ್ಲ ತಂದಿದ್ದಾರೆ. ಇಲ್ಲಿ ಕೊಡು, ತಗೋ. ನಮಗೆ ಯಾಕಿವೆಲ್ಲ? ಅದೇನೋ ದೊಡ್ಡವರು ಪ್ರೀತಿಯಿಂದ ಕೊಟ್ರೆ ಇಸ್ಕೋಬೇಕು, ಬೇಡ ಅಂತ ಹೇಳ್ಬಾರ್ದು, ತಪ್ಪು. ಹೀಗ್ ತಗೊಳ್ಳೋದು ನಮ್ಮ ಅಣ್ಣನ್ಗೆ ಇಷ್ಟ ಆಗಲ್ಲ. ಈ ಮಕ್ಕಳಿಗೆಲ್ಲ ಅವ್ರ ಅಮ್ಮನ ಒಳ್ಳೆ ಗುಣಗಳೇ ಬಂದಿದೆ ಮೇಡಮ್. ಅವಳು ಕೂಡ ಹೀಗೆ ಒಬ್ರ ಹತ್ರ ಕೈ ಚಾಚಿ ಕೇಳಲ್ಲ, ಒಬ್ರು ಏನ್ ಕೊಟ್ರು ಇಸ್ಕೊಳಲ್ಲ. ನನ್ನನ್ನ ನಿಮ್ಮ ಅಜ್ಜಿ ಥರ ಅನ್ಕೊಳ್ಳಿ, ತಗೊಂಡ್ರೆ ತಪ್ಪೇನೂ ಇಲ್ಲಮ್ಮ. ತಗೊಳ್ಳಿ. ತಗೊಳ್ಳಮ್ಮ. ಇದೇನೋ ಅಭಿ, ಹೊರಗಡೆನೆ ನಿಲ್ಸಿ ಮಾತಾಡಿಸ್ತಿದ್ಯಾ? ಮನೆ ಒಳಗಡೆ ಕರೆಯಲ್ವಾ ಏನು? ಮೇಡಮ್ ನಮ್ಮ ಮನೆಯೊಳಗೆ ಕರ್ಕೊಂಡೋಗಿ ನಿಮ್ಮಮ್ಮನ ಪರಿಚಯ ಮಾಡಿಸಿ. ನಮ್ಮ ಅಮ್ಮಂಗೆ ಹೆಲ್ತ್ ಸರಿ ಇಲ್ಲ ಆಂಟಿ, ಇವಾಗ ಯಾರು ಡಿಸ್ಟರ್ಬ್ ಮಾಡಬೇಡಿ.
ಹೌದು ಆಂಟಿ, ನಮ್ಮಮ್ಮ ರೆಸ್ಟ್ ತಗೋತಿದ್ದಾರೆ. ಸಾರಿ ಮೇಡಮ್, ಏನೋ ಚಿಕ್ಕ ಹುಡುಗ ನಿಮ್ ಬಗ್ಗೆ ಗೊತ್ತಿಲ್ಲದೆ ಡೋರ್ ಹಾಕ್ಬಿಟ್ಟ. ಇಟ್ಸ್ ಓಕೆ ನಾಣಿ, ಇದು ನನಗೆ ಅವಮಾನ ಆಗಲ್ಲ. ಅವ್ರಮ್ಮನ ಬಗ್ಗೆ ಮಕ್ಳಿಗಿರೋ ಮಮಕಾರ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಮೆಚುರಿಟಿನ ನಾನು ಯಾವ ಮಕ್ಕಳಲ್ಲೂ ನೋಡ್ಲಿಲ್ಲ. ಅಮ್ಮಂಗೆ ಏನಾಯ್ತು ಅಭಿ? ಈಗಷ್ಟೇ ನಮ್ಮ ಮನೆಗೆ ಇಬ್ರು ಬಂದಿದ್ರು. ಅವ್ರನ್ನ ನೋಡಿದಾಗ ನಮ್ಮಮ್ಮ ಡಿಸ್ಟರ್ಬ್ ಆಗಿ ಪ್ರಜ್ಞೆ ಕಳ್ಕೊಂಡ್ರು. ಅದೇ ಮೇಡಮ್, ಚಂದ್ರಿಕಾ ಅವರು ರಾಮಕೃಷ್ಣ ಅವರು ಬಂದು ಹೋದ್ರಲ್ವಾ? ಅವ್ರನ್ನ ನೋಡಿ ಅವಳು ಯಾಕೆ ಡಿಸ್ಟರ್ಬ್ ಆದ್ಲು? ಹೊಸಬ್ರನ್ನ ಯಾರನ್ನೇ ನೋಡಿದ್ರು ಅವ್ರಿಗೆ ಹಾಗೆ ಆಗುತ್ತೆ ಮೇಡಮ್. ಆಗ್ಲೇ ಡಾಕ್ಟರ್ನ ಕರೆಸಿ ತೋರಿಸಿದ್ವಿ, ಯಾವ ಸಮಸ್ಯೆನೂ ಇಲ್ಲ ಅಂದ್ರು ಮೇಡಮ್. ನಮ್ಮಮ್ಮ ಈಗಷ್ಟೇ ನಿದ್ದೆಯಿಂದ ಎದ್ರು, ಆದ್ರೆ ಸುಸ್ತಾಗಿದ್ದಾರೆ. ನಿಮ್ಮನ್ನ ನೋಡಿದ್ರೆ ಮತ್ತೆ ಪ್ರಜ್ಞೆ ಕಳ್ಕೊಬೋದು. ಅದಕ್ಕೆ ನೀವು ನಮ್ಮ ಅಮ್ಮನ ನೋಡಬೇಡಿ. ನಾನು ಬಂದಿದ್ದು ನಿಮ್ಮನ್ನ ನೋಡೋದಕ್ಕೆ ಅಭಿ. ಇನ್ನೊಂದ್ಸಲ ಬಂದಾಗ ನಿಮ್ಮ ಅಮ್ಮನ ನೋಡ್ತೀನಿ ಬಿಡು. ಅಮ್ಮನ ಮೇಲಿರೋ ಪ್ರೀತಿಗೆ ಸಂತೋಷ ಆಗ್ತಾ ಇದೆ. ಅಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅವಾಗ ನಿಮ್ಮನ್ನ ನೋಡೋದಕ್ಕೆ ನಾನು ಬರ್ತೀನಿ. ನನ್ನ ನೋಡೋದಕ್ಕೆ ನೀವು ಕೂಡ ಬರಬೇಕು. ಓ, ತಪ್ಪದೆ ಬರ್ತೀವಿ ಆಂಟಿ. ಥ್ಯಾಂಕ್ಸ್ ಪುಟ್ಟ. ಬರ್ತೀನಿ ಅಭಿ, ಬಾಯ್. ತಗೊಳ್ಳಿ, ಇಟ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಆಟೋದಲ್ಲಿ ಹೋಗ್ಬಿಡಿ. ಓಕೆ ಮೇಡಮ್. ಆ ಮಕ್ಳಿಗೋಸ್ಕರ ಎಲ್ಲೆಲ್ಲೂ ಹುಡುಕ್ತೆ ನಾಣಿ. ಕೊನೆಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗಿ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ನಾನು ಅವ್ರನ್ನ ಯಾವಾಗಲೇ ನೋಡಬೇಕು ಅನ್ಕೊಂಡ್ರು ಅವಾಗ ಇಲ್ಲಿಗೆ ಬರಬಹುದು. ಮಕ್ಕಳನ್ನ ಮನೆಗೂ ಕರೆಸ್ಕೋಬಹುದು. ನನಗಿದ್ ಸಮಸ್ಯೆ ತೀರ್ಹೋಯ್ತು. ಜೈ ಸರ್ ಕೂಡ ಹೀಗೆ ಫೀಲ್ ಆದ್ರು ಮೇಡಮ್. ಮಕ್ಳನ್ನ ನೋಡಕ್ಕೆ ಈ ಮನೆಗೆ ಬಂದ್ರು, ಮಕ್ಳನ್ನ ಮನೆಗೆ ಕರ್ಕೊಂಡು ಹೋದ್ರು. ಜೈ ಸರ್, ನೀವು ಮಕ್ಳಿಗೆ ತುಂಬಾ ಹತ್ರ ಆಗಿದ್ದೀರಾ ಮೇಡಮ್. ನನ್ನ ಮಗಳು ಗಂಗಾ ಬದುಕಿದ್ದಿದ್ರೆ ಆ ವಯಸ್ಸಿನ ಮಕ್ಕಳು ಇರ್ತಿದ್ರು. ಅವ್ರು ನಮಗೆ ದೂರ ಆಗಿದ್ದಾರೆ ಅಂತ ಇವ್ರಿಗೆ ಹತ್ರ ಆಗ್ತಿದ್ದೀವೇನು? ದೇವರು ಒಂದು ಬಂಧಕ್ಕೆ ದೂರ ಮಾಡಿದ್ರೆ ಇನ್ನೊಂದು ಬಂಧಕ್ಕೆ ಹತ್ರ ಮಾಡ್ತಾನೆ ಅಂತಾರೆ. ಅದು ನಿಜಾನು. ನಾಣಿ ಮೇಡಮ್, ಮಕ್ಕಳಿಗೆ ಅವ್ರ ಅಮ್ಮಂಗೆ ಯಾವುದೇ ಕೊರತೆನೂ ಆಗಬಾರ್ದು. ಅವ್ರಿಗೇನಾದ್ರೂ ದುಡ್ಡಿನ ಅಗತ್ಯ ಇದ್ರೆ ನನ್ನ ಹತ್ರ ಹೇಳು, ಎಷ್ಟು ಬೇಕಂದ್ರೂ ಅಷ್ಟು ಕೊಡ್ತೀನಿ. ಅವ್ರಿಗೆ ಮಾತ್ರ ಸಂಕೋಚ ಪಡಬೇಡ ಅಂತ ಹೇಳು. ಇದೇ ಮಾತನ್ನ ಜೈ ಸರ್ ಕೂಡ ಹೇಳಿದ್ರು ಮೇಡಮ್. ಅವ್ರಿಗೋಸ್ಕರ ಎಷ್ಟಾದ್ರೂ ಖರ್ಚು ಮಾಡ್ತೀನಿ ಅಂದ್ರು. ಆದ್ರೆ ನೀವೇನು ಕೊಟ್ರು ಅವ್ರು ತಗೊಳ್ಳಲ್ಲ ಮೇಡಮ್. ಹೌದು ಮೇಡಮ್, ಜಾನಕಿ ಅದಕ್ಕೆ ಅವ್ರದ್ದು ಕೊಡೋ ಕೈ ಹೊರ್ತು ಇಸ್ಕೊಳೋ ಕೈ ಅಲ್ಲ. ಅವತ್ತು ಜೈ ಸರ್ ಮಕ್ಳು ಫೀಸ್ ಕಟ್ತೀನಿ ಅಂದಿದ್ದಕ್ಕೆ ಅದಕ್ಕೆ ಅವ್ರು ಒಪ್ಕೊಳ್ಳೇ ಇಲ್ಲ. ತನ್ನ ಕಷ್ಟ ಏನೋ ತಾನೇ ಪಡ್ತೀನಿ ಅಂದ್ಲು. ನನ್ನ ಗಂಗಾ ಕೂಡ ಹಾಗೆ. ಎಷ್ಟೇ ಕಷ್ಟ ಆದ್ರೂ ತಾನೇ ಸಹಿಸ್ಕೋತಾಳೆ ಹೊರತು ತನಗೋಸ್ಕರ ಯಾರಿಗೂ ನೋವು ಕೊಡಲ್ಲ. ಯಾರಿಗಾದ್ರೂ ತಾನೇ ಸಹಾಯ ಮಾಡ್ತಾಳೆ. ಅವಳು ಯಾರ ಸಹಾಯನೂ ತಗೊಳ್ಳಲ್ಲ. ತುಂಬಾ ಒಳ್ಳೆಯವಳಮ್ಮ ನನ್ನ ಮಗಳು.